ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ದೇಶದ ಚುಕ್ಕಾಣಿ ಹಿಡಿಲಿಕ್ಕೆ ದೇಶದ ಅತಿ ದೊಡ್ಡ ಮತದಾನ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿ ಮತದಾನ ಮಾಡಿದಂಥ ನಿಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಳಿ, ಎಷ್ಟು ಖುಷಿ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ. ದೇಶದ ಪ್ರಜೆಯಾಗಿ ನಾನು ಈ ಸಲ ವೋಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಇಷ್ಟು ದಿನ ಬೇರೆ ವೋಟ್ ಮಾಡೋದು ನೋಡ್ತಿದ್ದೆ, ಈ ಸತಿ ನಂಗೊಂದು ಚಾನ್ಸ್ ಸಿಕ್ಕಿದೆ. ಅಕ್ಕ ಅಥವಾ ಅಣ್ಣ ಯಾರು ವೋಟ್ ಮಾಡಬೇಕು, ನಾನು ವೋಟ್ ಮಾಡ್ಬೇಕಂತ ಅನಿಸ್ತಿತ್ತು, ಬಟ್ ಎಲಿಜಿಬಲ್ ಆಗಿರ್ಲಿಲ್ಲ. ಸೊ ಬೇಜಾರಾಗ್ತಿತ್ತು. ಹೌದು, ಈಗ ಖುಷಿ ಆಯ್ತಾ? ಈಗೆಲ್ಲ ಖುಷಿ ಆಗ್ತಿದೆ. ದೇಶದ ಚುಕ್ಕಾಣಿ ಹಿಡಿಲಿಕ್ಕೆ ನನ್ನ ಮತದಾನ ಕೂಡ ಮುಖ್ಯ ಆಗ್ಲಿ ಅಂತ ಏನಾದ್ರು ಅನ್ಸಿತ್ತಾ? ಹಾಗೇನೆ ಅನಿಸ್ತಿತ್ತು, ಬಟ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಎಲಿಜಿಬಲ್ ಆಗಿರ್ಲಿಲ್ಲ. ಸೊ ಈ ಸತಿ ವೋಟ್ ಮಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು? ಸಂಜೆ. ನಿಮ್ದು? ಕೌಶಲ್ಯ. ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಪ್ರಥಮ ಮತದಾನ ಮಾಡಿರೋದ? ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ವೋಟ್ ಅಲ್ವಾ, ಅದಕ್ಕೋಸ್ಕರ ನಾನು ಪ್ರಧಾನಿ ಮೋದಿಗೆ ಹಾಕಿದ್ದೀನಿ. ನನ್ನ ಓಟು ಫಸ್ಟ್ ದೇಶಕ್ಕೋಸ್ಕರ ಅವರಿಗೆ ಹಾಕಿದ್ದೀನಿ. ಫಸ್ಟ್ ವೋಟನ್ನ ಮೋದಿಗೆ ಹಾಕಿದ್ದು ಖುಷಿ ಇದೆಯಾ? ತುಂಬಾ ಖುಷಿ ಆಗ್ತಿದೆ ನನಗೆ. ಇವಾಗ ನಿಮ್ಮ ಅಣ್ಣ ಅಥವಾ ಅಕ್ಕ ತಮ್ಮ ಯಾರು ಅಣ್ಣ ಅಕ್ಕ ಯಾರು ಇಷ್ಟು ಟೈಮ್ ಫಸ್ಟ್ ವೋಟ್ ಹಾಕ್ತಾ ಇದ್ರು, ನಿಮಗೆ ವೋಟ್ ಇರಲಿಲ್ಲ. ಯಾವಾಗ ಅನ್ನಿಸ್ತಿತ್ತ ನಾನು ಒಬ್ಬ ಒಳ್ಳೆ ಅಭ್ಯರ್ಥಿಗೆ ಈ ದೇಶದ ಚುಕ್ಕಾಣಿ ಹಿಡಿಲಿಕ್ಕೆ ನನ್ನ ಪಾತ್ರವೂ ಬೇಕು, ನನ್ನ ಮತವೂ ಹಾಕ್ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು? ಇಷ್ಟೊತ್ತಿಗೆ ಹಾಕ್ಬೇಕಿತ್ತು. ಹೋಗಿ 25 ವರ್ಷ ವೋಟರ್ ಐಡಿ ಮಾಡಿಸು ಅಂತೇಳಿ ಅವಾಗಿಂದ ಮಾಡಿಸಿದ್ವಿ. ಆದ್ರೆ ಯಾರು ಅದ್ರ ಬಗ್ಗೆ ಮುಂದಕ್ಕೂ ಬಂದಿಲ್ಲ, ಯಾರು ಮಾಡಿಸ್ಕೊಟ್ಟು ಇಲ್ಲ. ಈ ವರ್ಷ ಒಂದು ಮಾಡಿಸ್ಕೊಟ್ಟಿದ್ದಾರೆ. ಫಸ್ಟ್ ಒಟ್ಟು ನಾನು ಇದಕ್ಕೆ BJPಗೆ ಹಾಕಿದ್ದೀನಿ. ನೋಡ್ಬೇಕು ಇನ್ನೇನು ಇವರಿಂದ ವೋಟ್ ಹಾಕಿರೋ ಬಗ್ಗೆ ಖುಷಿ ಇದೆಯಾ? ಖುಷಿ ಇದೆ, ತುಂಬಾನೇ ಖುಷಿ ಇದೆ. ಬೆಂಗಳೂರಿಂದ ಬಂದು ಹಾಕಿದ್ದೀನಿ ವೋಟಿಗೋಸ್ಕರ. ನೋಡೋಣ ಈ ವರ್ಷ ಏನಾದರೂ. ಈಗ ನೀವು ಪ್ರಥಮ ವೋಟ್ ಮಾಡಿದ್ದೀರಾ, ಕೆಲವರು ಈಗ ವೋಟ್ ಇದ್ರೂ ಕೆಲವರು ವೋಟ್ ಹಾಕಲ್ಲ. ಈಗ ಉದಾಸೀನ, ಈಗ ನಾನೊಂದು ವೋಟ್ ಹಾಕ್ತಿದ್ರೆ ಏನು ಆಗಲ್ಲ ಅಂತ ಅವ್ರಿಗೆ ಏನು ಹೇಳ್ತೀರಾ? ಅದು ಅವರು ವೈಯಕ್ತಿಕ, ನಾವೇನು ಹೇಳೋಕ್ಕಾಗೋದಿಲ್ಲ. ನಮ್ಮ ದೇಶ ಬೇಕಂದ್ರೆ, ನಮ್ಮ ದೇಶ ಚೆನ್ನಾಗಿರ್ಬೇಕಾದ್ರೆ ಅವ್ರು ಬಂದು ಹಾಕ್ಬೇಕು. ನಮ್ಮ ಊರು ಮನೆ ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಅವ್ರು ಬಂದು ಅಭಿವೃದ್ಧಿಗಾಗಿ ಹಾಕ್ಬೇಕು. ಈ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿದಂಥ ಪ್ರೀತಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೇಳಿ, ನಿಮಗೆ ಮೊದಲ ಸಲ ಮತದಾನ ಮಾಡಿ ಖುಷಿಯಾಗಿದೆ? ಭಾರಿ ಖುಷಿಯಾಗಿದೆ. ದೇಶಗಳು ಫಸ್ಟ್ ಆಗಿ ವೋಟ್ ಆಗಿದ್ದೀನಿ, ಭಾರಿ ಖುಷಿಯಾಗಿದೆ. ಇಷ್ಟು ದಿನ ನಿಮ್ಮ ಅಕ್ಕ ಅಥವಾ ಅಣ್ಣ ಯಾರು ವೋಟ್ ಹಾಕ್ತಾ ಇದ್ರು, ನಿಮಗೆ ಯಾವಾಗ ಅನ್ಸುತ್ತಾ ನನಗೂ ವೋಟ್ ಹಾಕ್ಬೇಕು, ತುಂಬಾ ಸಲ ಅನ್ಸುತ್ತೆ ಹಾಕ್ಬೇಕು, ನಮ್ಮ ದೇಶದ ಚುಕ್ಕಾಣಿ ಹಿಡಿಯೋಕ್ಕೆ ನನ್ನ ಮತನೂ ಅವ್ರಿಗೆ ಬೇಕು? ಹೌದು ಸರ್, ಅನ್ಸಿದೆ. ಹಂಗಾರೆ ನಮಗೆ ಏನಂದ್ರೆ BJPನೇ ಬರಬೇಕು ಮುಂದೆ. ನಮ್ಗೆ ಯಾಕೆ ಅಂದ್ರೆ ಈಗ ಏನ್ ಆಗ್ತಿದೆ ಮುಂದೆ ಆಗ್ತಿದೆ ನಿಮಗೆ ಗೊತ್ತು, ಕಾಂಗ್ರೆಸ್ ಏನ್ ಮಾಡ್ತೀರಾ ಅಂತೇಳಿ. ಅದಕ್ಕೋಸ್ಕರ ನಾವು BJP ಬರಲೇಬೇಕು. ಬಂದ್ರೆ ಮಾತ್ರ ನೆಕ್ಸ್ಟ್ ನಮ್ಮ ದೇಶ ಮೋದಿ ಬರಬೇಕು. ದೇಶ ಉಳಿಬೇಕಂದ್ರೆ ಮೋದಿ ಬರಲೇಬೇಕು. ಪ್ರಥಮ ಬಾರಿಗೆ ಮತದಾನ ಮಾಡಿದಂತಹ ಮನೋಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರಿಗೆ ಪ್ರಥಮ ಮತದಾನ ಮಾಡಿ ಎಷ್ಟು ಖುಷಿಯಾಗಿದೆ ಕೇಳೋಣ ಬನ್ನಿ. ಎಷ್ಟು ಖುಷಿಯಾಗಿದೆ ನಿಮಗೆ? ನಮಗೆ ತುಂಬ ಖುಷಿ ಆಗ್ತಿದೆ. ಇಷ್ಟು ವರ್ಷ ಚಾನ್ಸ್ ಸಿಕ್ಕಿದ್ದಿಲ್ಲ, ಈಗ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಫಸ್ಟ್ ಟೈಮ್ ವೋಟ್ ಹಾಕ್ತಿರೋದ್ರಿಂದ ಒಂದು ಒಳ್ಳೆ ಫೀಲಿಂಗ್ ಸಿಗ್ತಾ ಇದೆ. ಇಷ್ಟು ಅಂದರೆ ಇವಾಗ ನಿಮಗೆ ಇಷ್ಟು ವರ್ಷ ನಿಮ್ಮ ಅಕ್ಕ ತಮ್ಮ ಅಥವಾ ಅಣ್ಣ ಯಾರು ವೋಟ್ ಹಾಕ್ತಾ ಇದ್ರು, ಅವಾಗ ನಿಮ್ಗೆ ಅನ್ಸುತ್ತಾ ಯಾವ ವರ್ಷ ನನಗೂ ಈ ದೇಶದಲ್ಲಿ ಒಳ್ಳೆ ಸಮರ್ಥ ಅಭ್ಯರ್ಥಿನ ಆಯ್ಕೆ ಮಾಡೋಕ್ಕೆ ನನ್ನ ಮತವು ಹಾಕಬೇಕು ಅಂತ ನಾನು ಕಾಯ್ತಾ ಇದ್ದೆ ಆ ಕ್ಷಣಕ್ಕೋಸ್ಕರ. ಇವತ್ತು ಸಿಕ್ಕಿದೆ, ಅದನ್ನು ನಾನು ತುಂಬ ಈಸಿ ಮಾಡ್ಕೊಂಡಿದ್ದೀನಿ. ಒಳ್ಳೆ ಅಭ್ಯರ್ಥಿ ಮತ ಹಾಕಿದ್ದೀನಿ ಅಂತ ಖುಷಿ ಇದೆಯಾ? ಖುಷಿ ಇದೆ, ಅದು ತುಂಬ ಖುಷಿ ಇದೆ. ಒಳ್ಳೆ ಅಭ್ಯರ್ಥಿಗೆ ನಮ್ಮ ದೇಶ ಇನ್ನೂ ಡೆವಲಪ್ ಆಗಬೇಕಾದ್ರೆ ನಮ್ಮಂಥವ್ರು ಸಾಥ್ ಕೊಡಲೇಬೇಕು. ಅದಕ್ಕೆ ನಾವು ಈಗ ನಮ್ಮಿಂದ ಆದಷ್ಟು ಸಹಾಯ ಮಾಡ್ತೀವಿ. ಅದಕ್ಕೆ ಉಳಿದಿದ್ದು ಮೊಟ್ಟ ಮೊದಲ ಬಾರಿಗೆ ಮತದಾನ ಮಾಡಿದಂಥ ಋತ್ವಿಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಹೇಳಿ, ಎಷ್ಟು ಖುಷಿ ಆಗ್ತದೆ ಫಸ್ಟ್ ಟೈಮ್ ವೋಟ್ ಮಾಡಿರೋದು? ಖುಷಿ ಆಗ್ತಿದೆ. ಫಸ್ಟ್ ವೋಟ್ ಇದು. ಯಾವಾಗಾದ್ರೂ ಅನ್ಸಿತ್ತ ಮನೇಲಿ ಅಣ್ಣ ಅಥವಾ ಅಕ್ಕ ಯಾರು ವೋಟ್ ಮಾಡ್ಬೇಕಾದ್ರೆ ನನಗೂ ಒಂದು ವೋಟ್ ಇರಬೇಕಿತ್ತು, ನಾನು ಇಲ್ಲಿ ಸಮರ್ಥ ನಾಯಕನ ಆಯ್ಕೆಯಲ್ಲಿ ನನ್ನ ಪಾತ್ರವೂ ಇರಬೇಕಿತ್ತು ಅಂತ ಅನಿಸ್ತಾ ಇದ್ದ? ಅನಿಸ್ತಿತ್ತು. ಚಾನ್ಸ್ ಸಿಕ್ಕಿದೆ, ಈಗ ಒಳ್ಳೆ ವ್ಯಕ್ತಿಗೆ ಮತ ಹಾಕ್ತೀವಿ. ಖುಷಿ ಇದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.